ನನ್ನ ಹೆಸರು ಶ್ರೀಧರ್ ಅಂತ, ವಿಷ್ಣುವರ್ಧನ್ ಅವರ ದತ್ತುಪುತ್ರ. ತಾವು ಎಲ್ಲರೂ ಸಹ ಚಿತ್ರಲೋಕ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅವ್ರು ಶೇರ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ. ಆಮೇಲೆ 1984 ಏನು ಇರಬೇಕು, ಅವಾಗ ಸ್ಟಾರ್ಟ್ ಆಗುತ್ತೆ. ಗುಂಡೂರಾವ್ ಅವರು ಬಂದು ಇನಾಗ್ರೇಷನ್ ಮಾಡ್ತಾರೆ ಇಲ್ಲಿ ಬೈರಸಂದ್ರದಲ್ಲಿ, ವಿಷ್ಣು ಸೇನಾ ಸಮಿತಿ ಅಂತ ಅವಾಗ ಸ್ಟಾರ್ಟ್ ಆಗಿತ್ತು. ಸರಿ, ಆವಾಗ ಪ್ರಸನ್ನ ಕುಮಾರ್ ಅವರು ಅಧ್ಯಕ್ಷರು, ಅವ್ರಿಗೆ ಅಲ್ಲಿ ಮಾತಾಡ್ಬಿಟ್ಟು ಅವರೇ ಅಧ್ಯಕ್ಷ ಆಗ್ತಾರೆ. ಅವರು ಫುಲ್ ನಿಂತ್ಕೊಂಡು ಆಮೇಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಸ್ವಲ್ಪ ಎಲ್ಲ ಬೇರೆ ಗಲಾಟೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆವಾಗಲಿಂದ ಏನಕ್ಕೆ ಹೋಗಿದ್ದು? ಚೆನ್ನಾಗಿ ಒಂದು ಇಲ್ಲಿ ಗಲಾಟೆಗಳು ಶುರುವಾಯಿತು. ಇಲ್ಲಿ ಶೂಟಿಂಗ್ ಜಾಗಕ್ಕೆ ಹೋದರೆ ತುಂಬ ಗಲಾಟೆಗಳಾಗೋದು, ಪ್ರತಿಯೊಂದು ಅಭಿಮಾನಿಗಳಿಗೂ ಗಲಾಟೆ ನಡೀತಾ ಇತ್ತು. ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳಿಗೂ ಮೊದಲಿಂದ ಈ ಗಲಾಟೆಗಳು ನಡೀತಾ ಇತ್ತು. ಆ ಗಲಾಟೆನಲ್ಲಿ ತುಂಬ ಸರಿ ಇಲ್ಲೂ ಬಂದು ಕಲ್ಲು ಹೊಡೆಯೋರು ಮಾಡೋರು, ಇಲ್ಲಿ ಶೂಟಿಂಗ್ ಹೋದ್ರೂ ಬಿಡ್ತಾ ಇರಲಿಲ್ಲ, ಅಲ್ಲೂ ಗಲಾಟೆ ಆಗ್ತಾ ಇತ್ತು. ಎಲ್ಲಿ? ಇಲ್ಲಿ ಬೆಂಗಳೂರಿನಲ್ಲಿ ವಿಷ್ಣು ಅವರು ಇದಾದಾಗ ಮನೆಗೆ ಕೆಲವರೆಲ್ಲ ಕಲ್ಲು ಹೊಡೆಯಕ್ಕೆ ಬರ್ತಾರೆ, ಮಾಡ್ತಾರೆ, ಎಲ್ಲ ಆಗುತ್ತೆ. ಆ ಟೈಮಲ್ಲಿ ಏನು ಅನ್ನೋರು ಇವ್ರು ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ. ಬಿಡು, ಆಯ್ತು ಬಿಡು, ಹೋಗಲಿ ಬಿಡು, ಏನು ಇದು ಮಾಡಬೇಡಿ, ಸುಮ್ಮನೆ ಇರಿ ಅಂತಲೇ ಹೇಳೋರು. ಏನು ಮಾತಾಡ್ಕೊಬೇಡಿ, ಬಿಟ್ಬಿಡಿ ಅಂತಾರೆ. ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ ಅವರು. ಕಲ್ಲು ಹೊಡೆದ್ರೂ ಇದು ಮಾಡ್ತಾ ಇರಲಿಲ್ಲ, ಯಾವುದಕ್ಕೂ ಇದು ಮಾಡ್ತಾ ಇರಲಿಲ್ಲ. ಏನು ಯೋಚನೆ ಮಾಡಬೇಡಿ, ಬಿಡಿ ಅಂತಲೇ ಹೇಳ್ತಾಯಿದ್ರು ಅವರು. ವಿಷ್ಣುವರ್ಧನ್ ಮೇಲೆ ಅಟ್ಯಾಕ್ ಆಯಿತಾ? ಹಾಂ, ಅಟ್ಯಾಕ್ ಮಾಡಿದ್ದಾರೆ. ಒಂದು 3-4 ಸಾರಿ ಮಾಡಿದ್ದಾರೆ. ತುಂಬ ಸರಿ ಅಟ್ಯಾಕ್ ಮಾಡಿದ್ದಾರೆ. ಅವರ ಅಣ್ಣನ ಮೇಲೆ ಅಟ್ಯಾಕ್ ಮಾಡಿದರು. ಅವರು ಆಫೀಸಿಂದ ಬರ್ಬೇಕಾದ್ರೆ ITI ಹೋಗ್ತಾಯಿದ್ದರು. ಅವರು ಬರ್ಬೇಕಾದ್ರೆ ಸಾಯಂಕಾಲೆಲ್ಲ ಅಟ್ಯಾಕ್. ಅಣ್ಣ ರವಿ, ಅವರಣ್ಣ ರವಿ ಅವರಿಗೆ ಅಟ್ಯಾಕ್ ಮಾಡಿದರು. ಭಾಳಷ್ಟು ಈ ಥರ ನಡೀತಾ ಇತ್ತು. ಹೀಗೆ ಅದ್ರ ಅಭಿಮಾನಿಗಳ ಸಂಘ ಸ್ಟಾರ್ಟ್ ಆಗಿದ್ದು ಚೆನ್ನೈಗೆ ಬಂದಮೇಲೋ ಇಲ್ಲ ಮೊದಲೇ 14 ಆಮೇಲೆ 1984 ಏನು ಇರಬೇಕು, ಅವಾಗ ಸ್ಟಾರ್ಟ್ ಆಗುತ್ತೆ. ಗುಂಡೂರಾವ್ ಅವರು ಬಂದು ಇನಾಗ್ರೇಷನ್ ಮಾಡ್ತಾರೆ ಇಲ್ಲಿ ಬೈರಸಂದ್ರದಲ್ಲಿ, ವಿಷ್ಣು ಸೇನಾ ಸಮಿತಿ ಅಂತ ಅವಾಗ ಸ್ಟಾರ್ಟ್ ಆಗಿತ್ತು. ಸರಿ, ಆವಾಗ ಪ್ರಸನ್ನ ಕುಮಾರ್ ಅವರು ಅವರ ಅಧ್ಯಕ್ಷರು, ಅವ್ರಿಗೆ ಅಲ್ಲಿ ಮಾತಾಡ್ಬಿಟ್ಟು ಅವರೇ ಅಧ್ಯಕ್ಷ ಆಗ್ತಾರೆ. ಅವರು ಫುಲ್ ನಿಂತ್ಕೊಂಡು ಆಮೇಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಸ್ವಲ್ಪ ಎಲ್ಲ ಬೇರೆ ಗಲಾಟೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆವಾಗಲಿಂದ ಆಮೇಲೆ ಏನು ಮಾಡಿದ್ರು, ಅಭಿಮಾನಿ ಸಂಘದಿಂದ ಎಲ್ಲ ಅವರ ಬರ್ತ್ಡೇ ಇರ್ಬೋದು, ಎಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ಶುರು ಮಾಡಿದರು. ಅದ್ದೂರಿಯಾಗಿ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ಶುರು ಮಾಡಿದರು. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮಾಡಿದ್ರು. ತುಮಕೂರಿನಲ್ಲಿ ಮಾಡಿದರು. ತುಮಕೂರಿನಲ್ಲಿ ಮಾಡಿದಾಗ ಅಭಿಮಾನಿಗಳ ಸಂಘದಿಂದ ನನಗೊಂದು ಸನ್ಮಾನ ಮಾಡಬೇಕು ಅಂತ ಇದು ಮಾಡಿದ್ರು. ನನಗೆ ಸನ್ಮಾನ ಮಾಡಬೇಕು ಅಂತ ಶಿವಕುಮಾರ್ ಸ್ವಾಮಿಗಳು, ನಮ್ಮ ವಿಷ್ಣು ಸರ್ ಇರ್ತಾರೆ ವೇದಿಕೆಯಲ್ಲಿ. ನನಗೆ ಅಭಿಮಾನಿಗಳ ಸಂಘದಿಂದ ಶಿವಕುಮಾರ್ ಸ್ವಾಮಿ ಕೈಯಲ್ಲಿ ನನಗೆ ಒಂದು ಬಂಗಾರದ ಉಂಗುರ ಹಾಕ್ಬಿಟ್ಟು ಅಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡ್ತಾರೆ. ಯಾರು ಬಂಗಾರದ ಉಂಗುರ ಹಾಕಿದ್ದು? ವಿಷ್ಣು ಸೇನಾ ಸಮಿತಿಯಿಂದ ಪ್ರಸನ್ನ ಕುಮಾರ್ ಅವರು. ಹೌದು ಅವ್ರು ಕೊಡೋದು ನಿಮಗೆ? ಹಾಂ, ಅಲ್ಲಿ ಎಲ್ಲ ಶಾಲೆಲ್ಲ ಒದಿಸಿ ಉಂಗುರ ಹಾಕ್ಬಿಟ್ಟು ಅಲ್ಲಿ ಸನ್ಮಾನ ಮಾಡ್ತಾರೆ. ಆವಾಗ ಅಲ್ಲಿ ಹೇಳ್ತಾರೆ, ಸರ್ ಇವನಿಗೆ ಉಂಗುರ ಅಲ್ಲ, ಬಂಗಾರದ ಬಳೆ ಹಾಕ್ಬೇಕು, ಇವನಿಗೆ ಅಲ್ಲ ಬಂಗಾರದ ಬಳೆ ಹಾಕ್ಬೇಕಣ್ಣ, ನಾನು ಮುಂದಿನ ದಿವಸ ನಿಂಗೆ ಹಾಕ್ತೀನಿ ನಿನಗೆ ಅಂತ ಹೇಳ್ತಾರೆ. ಆ ಒಂದು ವೇದಿಕೆಯಲ್ಲೇ ಹೇಳ್ತಾರೆ. ಪಕ್ಕದಲ್ಲಿ ಶಿವಕುಮಾರ ಸ್ವಾಮಿಗಳಿದ್ದರು. ಶಿವಕುಮಾರ ಸ್ವಾಮಿಗೆ ಯಾರು ಏನಲ್ಲಕ್ಕೆ ಅಂತ ಹೇಳ್ತಾರೆ. ಶಿವಕುಮಾರ ಸ್ವಾಮಿ ನನಗೆ 2 ಕಣ್ಣು ಇದ್ದಾನೆ, ಇವನೊಬ್ಬರು ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು ಶಿವಕುಮಾರ ಸ್ವಾಮಿಗಳಿಗೆ ಹೇಳ್ತಾರೆ ಅವರು. ಅವಾಗ ಅವರು ಆಶೀರ್ವಾದ ಮಾಡ್ತಾರೆ ಶಿವಕುಮಾರ ಸ್ವಾಮಿಗಳು. ಭಾಳ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಂಥ ವಿಷ್ಣುಜಿಯವರು. ಚೆನ್ನೈಗೆ ಹೋಗಿದ್ದೆ ಅವಾಗ? ಚೆನ್ನೈಗೆ ಅದೇ ಗಲಾಟೆಗಳು ಜಾಸ್ತಿ ಆಗುತ್ತೆ. ಹೌದು, ಗಲಾಟೆಗಳು ತುಂಬ ಇಲ್ಲಿ ಜಾಸ್ತಿ. ಪ್ರಸನ್ನೂ ಇದ್ದರು? ಹಾಂ, ಪ್ರಸನ್ನ ಇದ್ದರು. ಪ್ರಸನ್ನ ಇಲ್ಲಿದ್ದು ಬೆಂಗಳೂರಲ್ಲಿ, ಚೆನ್ನೈ ಬರಲಿಲ್ಲ ಅವರು, ಬಂದು ಹೋಗಿ ಮಾಡ್ತಾಯಿದ್ರು. ಚೆನ್ನೈಗೆ ಹೋಗ್ತೀವಿ. ಚೆನ್ನೈನಲ್ಲಿ 8 ವರ್ಷ ಇರ್ತೀವಿ. ಅಲ್ಲ, ಹೋಗೋಕ್ಕೆ ಮುಂಚೆ ತೀರ್ಮಾನ ಯಾರು ತೊಗೊಂಡಿದ್ರು? ಯಾವುದು? ಚೆನ್ನೈಗೆ ಹೋಗ್ಬೇಕು ಅಂತ ತೀರ್ಮಾನ ಹೇಳಿದಾಗ ಮನೆಯವರೆಲ್ಲ ಏನು ಮಾತಾಡಿದ್ರು? ಮನೆಯಲ್ಲ ಎಲ್ಲ ಆಯಿತು. ಅವರು ತಾಯಿನ ಹೇಳಿದ್ರು, ಆಯಿತು ಹೋಗು, ಎಲ್ಲಿ ಇರಬೇಕೋ ಅಲ್ಲಿ ಇರೋಣ, ತೊಂದರೆ ಇಲ್ಲ. ಅವ್ರ ಅಣ್ಣನ ಮನೇಲಿದ್ದರು ಸ್ವಲ್ಪ ದಿವಸ. ಚೆನ್ನೈಗೆ ಸ್ವಲ್ಪ ದಿವಸ ಬರೋರು, ಚೆನ್ನೈನಲ್ಲಿ ಇರ್ತಾಯಿದ್ರು. ಎಲ್ಲರೂ ಬರೋರು, ಅವ್ರ ಅಣ್ಣ ಅವ್ರು ಬರೋರು, ಇವ್ರು ಬರೋರು. ಅಜ್ಜಿ ಸ್ವಲ್ಪ ದಿವಸ ಚೆನ್ನೈನಲ್ಲಿ ಇರ್ತಾಯಿದ್ರು, ಚೆನ್ನೈ ಸ್ವಲ್ಪ ದಿವಸ ಇಲ್ಲಿ ಇರ್ತಾಯಿದ್ರು. ಅಲ್ಲಿ ಹೀಗೆ ಮಾಡ್ಕೊಂಡಿದ್ವಿ. ಆಮೇಲೆ ಒಂದು 8 ವರ್ಷ ಆಯಿತು. ಅಲ್ಲೂ ಕೂಡ ಗಲಾಟೆ ಮಾಡಿದ್ರಲ್ಲ. ಚೆನ್ನೈನಲ್ಲಿ ಮನೇಲಿ ವಿಷ್ಣುವರ್ಧನ್ ನೆಮ್ಮದಿಯಾಗಿದ್ರ? ಹಾಂ, ಚೆನ್ನೈಲಿ ನೆಮ್ಮದಿಯಾಗಿದ್ದರು. ಚೆನ್ನೈಲಿಂದ ಜಾಸ್ತಿ ಇಲ್ಲಿ ಇರ್ತಾ ಇರಲಿಲ್ಲ. ಅದು ಶೂಟಿಂಗು ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಬೆಂಗಳೂರು ಬರ್ತಾಯಿದ್ರು, ಹೋಗ್ತಾಯಿದ್ರು. ಇಲ್ಲಿ ಅಶೋಕದಲ್ಲಿ ಒಂದು ಸೂಟ್ ತೊಗೊಂಡಿದ್ರು, ಅಲ್ಲೇ ಇರೋರು. ಬೆಂಗಳೂರು ಬಂದರೆ ಅಶೋಕದಲ್ಲಿ ಶೂಟಿಂಗ್ ಇಲ್ಲದಾಗ ಅಲ್ಲೇ ಚೆನ್ನೈನಲ್ಲೇ ಇರೋರು. ಆಮೇಲೆ ಚೆನ್ನೈನಲ್ಲೇ ಶೂಟಿಂಗ್ ಜಾಸ್ತಿ ಆಯಿತು. ಚೆನ್ನೈನಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಒಂದು ಮನೆಗೆ ಮಲಗಿದ್ವಿ. ರಾತ್ರಿ 1 ಗಂಟೆ ಇರ್ಬೋದು, ಕಲ್ಲು ಹೊಡಿತಾರೆ.
1 ಗಂಟೆ ಕಲ್ಲು ಹೊಡೆದು ಫುಲ್ ಮನೆಯೆಲ್ಲ ಕಲ್ಲು. ಅದು ಏನು ಕೆಳಗಡೆ ನಾನು ಮಲಗಿದ್ದೆ. ಸರಿ ಆಮೇಲೆ ಕರೆದೆ, ಇದು ಮೇಲ್ಗಡೆ ಹೋಗಿ ಕರೆದೆ, ಈ ಥರ ಕಲ್ಲು ಹೊಡಿತಾ ಇದ್ದಾರೆ, ಯಾರೋ ಕಲ್ಲು ಹೊಡಿತಾರೆ ಅಂತ ಬಂದರು. ಇಬ್ಬರು ಬಂದು ನೋಡ್ತಾರೆ, ಫುಲ್ ಬಂದು ಅಮ್ಮ ಭಾರತಿಮ್ಮ ಇಬ್ಬರು ಬಂದರು. ಕೆಳಗಡೆ ಬಂದು ಫುಲ್ ಮನೆಯೆಲ್ಲ ಗ್ಲಾಸ್ ವೈಸ್. ಇಮಿಡಿಯೇಟ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ವಿ. ಫೋನ್ ಮಾಡಿದ ತಕ್ಷಣವೇ ಎಲ್ಲ ಬಂದರು. ಮಾರನೇ ದಿವಸ ಕಮಿಷನರು ಬರ್ತಾರೆ. ಕಮಿಷನರು ಇದು ಮಾಡ್ತಾರೆ. MGR ಅವ್ರು ಫೋನ್ ಮಾಡ್ತಾರೆ. MGR ಅವರು ಮಾತಾಡ್ತಾರೆ, ನಾವು ನಿಮ್ಮ ಸಪೋರ್ಟಿಗೆ ನಿಂತ್ಕೋತೀವಿ ಅಂತ ಹೇಳ್ತಾರೆ. ಆವಾಗ ಹೇಳಿದ್ರೆ ಏನೇ ಮಾಡಬೇಡಿ, ಏನು ಮಾಡೋಕ್ಕೆ ಹೋಗಬೇಡಿ, ಯಾರು ಮಾಡಿದ್ರು ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಇದನ್ನು ಅಂತ ಹೇಳ್ತಾರೆ. ಏನಕ್ಕೆ ತಿರುಗಿ ಬೀಳಲ್ವಾ ಕಂಪ್ಲೇಂಟ್? ಇಲ್ಲ ಕಂಪ್ಲೇಂಟ್ ಮಾಡಿ ಏನು ಬೇಡ ಅಂತ ಹೇಳಿದ್ರು. ಏನು ಬೇಡ, ಸ್ಟಾಪ್ ಮಾಡಿಬಿಡಿ ಅಂತ ಹೇಳಿದ್ರು. ಇಲ್ಲ ಸರ್ ಮಾಡಬೇಕು ಬೇಡ ಅಂತ ಹೇಳಿದ್ರು. ಏನು ಮಾಡೋಕ್ಕೆ ಹೋಗ್ಬೇಡಿ, ಸ್ಟಾಪ್ ಮಾಡಿಬಿಡಿ ಅಂತ ಹೇಳಿದ್ರು. ಅಲ್ಲಿಗೆ ಸುಮ್ಮನಾಗ್ಬಿಟ್ರೆ. ಆಮೇಲೆ MGR ಮತ್ತೆ ಫೋನ್ ಮಾಡಿ ಕೇಳಿದ್ರಂತೆ, ಏನು ಸಪೋರ್ಟ್ ಬೇಕಾದ್ರೆ ಹೇಳಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಷ್ಟು ಕ್ಲೋಸ್ ಆಗಿದೆ MGR ಎಲ್ಲ. ಅಲ್ಲೂ ಅಷ್ಟೇ ಎಲ್ಲ ಫಿಲ್ಮ್ ಆ್ಯಕ್ಟರ್ಸು ಬರೋರು. ಮಮ್ಮೂಟಿ ಬರೋರು, ಚಿರಂಜೀವಿ ಅವರು ಬರೋರು, ಸತ್ಯರಾಜ್ ಅವ್ರು ಬರೋರು, ರಜನಿಕಾಂತ್ ಬರೋರು, ಆಮೇಲೆ ವಿಜಯಕಾಂತ್ ಬರೋರು. ಪ್ರತಿಯೊಬ್ಬರು ಫಿಲ್ಮ್ ಆ್ಯಕ್ಟರ್ಸು ಬರೋರು ಮನೆಗೆ ಬಂದು ಜಾಲಿಯಾಗಿ ಮಾತಾಡ್ಕೊಂಡು ಊಟ ಐಟಮ್ ಮಾಡಿಕೊಂಡು ಹೋಗೋರು. ತುಂಬ ಚೆನ್ನಾಗಿದೆ. ದ್ವಾರಕೀಶ್ ಅಂತೂ ಯಾವಾಗಲೂ ಇರೋರಲ್ಲಿ. ಹೌದು, ತುಂಬ ಜಾಸ್ತಿನೇ ಇರ್ತಿದ್ರು. ರಾತ್ರಿ 2 ಗಂಟೆ 3 ಗಂಟೆವರೆಗೂ ಇದ್ಬಿಟ್ಟು ಇದು ಮಾಡ್ಕೊಂಡು ಹೋಗೋರು. ಅವರು ಅಲ್ಲೇ ಹತ್ತಿರದಲ್ಲೇ ಮನೆ, ಅವ್ರು ಚೆನ್ನೈನಲ್ಲೇ ಮನೆ ಇತ್ತಲ್ಲ ಅವ್ರದ್ದು. ಸರಿ ಹಾಗೆ ಇದು ಮಾಡ್ಕೊಂಡಿದ್ವಿ. ಆಮೇಲೆ ಚೆನ್ನೈನಲ್ಲಿ ಇರ್ಬೇಕಾದ್ರೆ ಒಂದು ಸರಿ ನನಗೆ ಯಾಕೋ ಅಲ್ಲಿ ವಾತಾವರಣ ನನಗೆ ಸರಿ ಹೋಗಲಿಲ್ಲ. ಅಲ್ಲಿ ಯಾರೋ ಬೇರೆ ಯಾರೋ ಇದ್ದರು, ನನಗೆ ಸರಿ ಹೋಗಲಿಲ್ಲ. ಏನು ವಾತಾವರಣ ಸರಿ ಹೋಗಿಲ್ಲ ಅಂದರೆ? ಅಲ್ಲಿ ಅವರ ತಮ್ಮ ಶೇಷಾದ್ರಿ ಅಂತಿದ್ರಲ್ಲ, ಅವರೆಲ್ಲ ಫಿಲ್ಮ್ ರಿಲೀಸ್ ಮಾಡ್ಕೊಂಡಿದ್ರು. ಸರಿ ಹಾಗಾಗಿ ಅಲ್ಲಿ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು. ಅವಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ವಿ. ಆಲ್ಟ್ರೇಷನ್ ಮಾಡಿದ ಅವನು ಫ್ರೆಂಡ್ಸ್ಗಳೆಲ್ಲ ಬರೋರು. ಯಾರು? ಅವ್ರು ಶೇಷಾದ್ರಿ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬರೋರು. ಇದು ಮಾಡಿ ಅಂದರೆ ಭಾರತಿ ಅವ್ರ ತಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಬರೋರು. ಅದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನನಗೆ ಇವರು ಮನೇಲಿ ಬಂದುಬಿಟ್ಟು ಅವರು ಅಧಿಕಾರ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ನಾನು ಅದನ್ನು ಹೇಳ್ತಾ ಇದ್ದೆ, ಈ ಥರದ್ದೆಲ್ಲ ಮಾಡಿದ್ರೆ ಇಲ್ಲಿ ಬರಬಾರ್ದು ಅಂತ ಹೇಳ್ತೀನಿ. ಶೇಷಾದ್ರಿ ಅಂದರೆ ಯಜಮಾನ? ಹಾಂ ಹೌದು, ಡೈರೆಕ್ಟ್ರು. ಹಾಂ ಸರ್, ನಾನು ಹೇಳ್ತಾ ಇದ್ದೆ, ನಾನು ಕೇರೆ ಮಾಡ್ತಾ ಇರಲಿಲ್ಲ. ನನಗೆ ಬೇಕಾಗಿರೋದು ಇವರು. ನನಗೆ ನೀವು ಎಲ್ಲ ಇದೆಲ್ಲ ಕರ್ಕೊಂಡು ಬಂದು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ. ನಾನು ಕರ್ಕೊಂಡು ಬಂದು ಇಲ್ಲಿ ಮಲ್ಕೊಳ್ಳೋದು, ಇದು ಮಾಡೋದು ಅವ್ರದ್ದು ಮನೆ ಇದು ಅಂತ ಹೇಳ್ಕೊಂಡು ನಾನು ಸ್ಟ್ರೈಟಾಗಿ ನಾನು ಯಾರನ್ನು ಕರ್ಕೊಂಬರೋರು ಅವರು? ಫ್ರೆಂಡ್ಸ್, ಅವ್ರ ಫ್ರೆಂಡ್ಸ್ಗೆ. ಎಷ್ಟು ಜನ ಬರೋರು? ಒಂದು 4-5 ಜನ ಬರೋರಿಲ್ಲ ಸರ್. ನಾನು ಅವಾಗ ಹೇಳ್ತಾ ಇದ್ದೇನೆ. ಆವಾಗ ನನ್ನ ಹತ್ರ ಅವರು ಸ್ವಲ್ಪ ರ್ಯಾಶಾಗಿ ಮಾತಾಡೋರು. ಆಮೇಲೆ ಸರಿ ಇವ್ರ ಹತ್ರ ಹೇಳಿದ್ದೆ ನಾನು 1-2-3 ಸರಿ, ಈ ಥರ ಎಲ್ಲ ಮಾಡ್ತಾರೆ, ನೀನೇನು ಯೋಚನೆ ಮಾಡ್ಬಿಟ್ಟು ನಾನು ನೋಡ್ಕೋತೀನಿ ಅಂತ ಹೇಳಿ. ಸರಿ ಅಂತ ಸುಮ್ಮನೆ ಇದ್ದೆ. ಆಮೇಲೆ ನನಗೇನೆ ಬೇಜಾರಾಗೋಯ್ತು ನನಗೆ. ಸರಿ ಏನಯ್ಯ ಇವ್ರು ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಹೊರಗಡೆ ಬಂದು ಇವ್ರಿಗೆ ಹೇಳಿಲ್ಲ. ನಾನು ಇವ್ರು ಇರಲಿಲ್ಲ ಊರಿನಲ್ಲಿ. ಸರಿ ಹೇಳಲಿಲ್ಲ, ಬಂದುಬಿಟ್ಟೆ ಆಚೆ ಒಂದು 3 ತಿಂಗಳಾಗಿತ್ತು. ಸರಿ 3 ತಿಂಗಳು ಆದಮೇಲೆ ನಾನು ಏನು ಮಾಡಿದೆ, ರಾಧಾಕೃಷ್ಣನ ಹತ್ರ ಮಾತಾಡೋಣ ಫೋನ್ ಮಾಡಿದಾಗ ಇವರೇ ತಗೊಂಡ್ಬಿಟ್ರು. ಇವ್ರು ತೊಗೊಂಡೋಗ ಎಲ್ಲಿದೆಯಾ ಅಂತ. ಸರಿ ನಾ ಇಲ್ಲೇ ಇದ್ದೀನಿ, ಚೆನ್ನೈಗೆ ಬಂದಿದ್ದೀನಿ, ಇಲ್ಲೇ ಇದ್ದೀನಿ ಅಂತ ಹೇಳಿದೆ. ಎಲ್ಲಿದೆ ಹೇಳು, ನಾನೇ ಬರ್ತೀನಿ. ಇಲ್ಲ ಬರಲ್ಲ, ನಾನು ಬರಲ್ಲ, ಇಲ್ಲೇ ಇರ್ತೀನಿ. ಇಲ್ಲ ಇಲ್ಲ ನಾನೇ ಬರ್ತೀನಿ ಆ ಜಾಗಕ್ಕೆ, ಎಲ್ಲಿದೆ ಹೇಳು. ಇಲ್ಲ ನಾನೇ ಬರ್ತೀನಿ, ನೀವು ಬರೋದು ಬೇಡ ಸರ್, ನಾನು ಬರ್ತೀನಿ. ಸರಿ ನಾನು ಹಾಗಾದ್ರೆ ಇಮಿಡಿಯೇಟ್ಲಿ ಮನೆಗೆ ಬಂದ್ಬಿಡು ಅಂದರು. ಇಮಿಡಿಯೇಟ್ಲಿ ಮನೆಗೆ ಹೋದೆ. ಮನೇಲಿ ಶೂಟಿಂಗ್ ಹೊರಟ್ಬಿಟ್ರು. ಸರಿ ಅವ್ರ ತಮ್ಮ ಇದ್ದ ಶೇಷಾದ್ರಿ ಅವರು, ಶೇಷಾದ್ರಿಗೆ ಫೋನ್ ಮಾಡಿ ಹೇಳಿದ್ರು. ಸ್ಟುಡಿಯೋದಿಂದ ಫೋನ್ ಮಾಡಿಬಿಟ್ಟು ಅವ್ನು ಕರ್ಕೊಂಡು ಬಾ ಅಲ್ಲಿಗೆ ಸ್ಟುಡಿಯೋ. ಯಾರಿಗೆ? ಶೇಷಾದ್ರಿಗೆ. ಸರಿ ಸ್ಟುಡಿಯೋ ಕರ್ಕೊಂಡೋಗಿ ಬಿಟ್ಟಾನ. ಯಾವ ಸ್ಟುಡಿಯೋ? ವಾಹಿನಿ ಸ್ಟುಡಿಯೋಗೆ ಹೋಗ್ತೀನಿ. ವಾಹಿನಿ ಸ್ಟುಡಿಯೋಕ್ಕೆ ಹೋಗಿ ಶೂಟಿಂಗ್ನಲ್ಲಿದ್ದರು. ಶಾರ್ಟ್ ಮುಗಿಸ್ಕೊಂಡು ಬಂದರು. ನನ್ನ ತಪ್ಪು ಹಿಡ್ಕೊಂಡು ಅಳ್ತಾ ಇದ್ದಾರೆ. ಯಾಕೆ ಅಳ್ತಾ ಇದ್ದಾರೆ ಸರ್ ಅಂತ ಕೇಳ್ತೀನಿ. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟೆ, ನೀನು ಯಾಕೆ ನನಗೆ ಹೇಳ್ದೆ ಹೊಟ್ಟೋಗ್ಬಿಟ್ಟೆ ನೀನು. ಇಲ್ಲ ಸರ್ ನನಗೆ ಯಾಕೋ ಬೇಜಾರಾಯಿತು, ನಾನು ಹೋಗ್ಬಿಟ್ಟೆ, ಇನ್ಮೇಲೆಲ್ಲ ನೀನು ಹೋಗಬಾರ್ದು ನೀನು ಅಂತ. ಸರಿ ಹಾಗೆ ಮತ್ತೆ ಶಾರ್ಟ್ ಮುಗಿಸ್ಕೊಂಬರ್ತೀನಿ, ಇಲ್ಲೇ ಇರಿ ನೀನು, ಇಲ್ಲೇ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕು ಇವತ್ತು ನೀನು. ಆಮೇಲೆ ಸರಿ ಆಯಿತು, ಶಾರ್ಟ್ ಮುಗಿಸ್ಕೊಂಬಂದರು. ಒಳ್ಳೆ ಹೋಟ್ಲಿಂದ ಊಟ ತೊಗೊಂಬಂದ್ರು ಅಂದರು. ಊಟ ತರಿಸಿದ್ರು, ಕೂತ್ಕೊಂಡೆಲ್ಲ ಊಟ ಮಾಡಿದ್ವಿ. ಸರಿ ಹಾಗಾದರೆ ಶೂಟಿಂಗ್ ಮುಗಿಸ್ಕೊಂಬರ್ತೀನಿ, ಸಾಯಂಕಾಲ ಒಟ್ಟಿಗೆ ಮನೆಗೆ ಹೋಗೋಣ. ನಾನು ಬರಲ್ಲ ಸರ್, ನೀವು ಬೇರೆ ಕಡೆಗೆಲ್ಲಾದರೂ ಮನೆ ಮಾಡಿ ನಾನು ಬರ್ತೀನಿ, ಇಲ್ಲಿ ಬರಲ್ಲ ನಾನು. ಬೇರೆ ಎಲ್ಲಿ ಕರೆದು ನಾನು ಬರಲಿಕ್ಕೆ ರೆಡಿ, ಇಲ್ಲಿ ಮಾತ್ರ ಬರೋದಿಲ್ಲ ಅಂತ. ಇನ್ನು ಹಾಗೆ ಹೇಳಲೇಬಾರ್ದು. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇದ್ದರೆ ಬಾ ನೀನು.
ಸರಿ ಆಗ ಸರಿ ಆಯಿತು ಅಂತೇಳಿ ಒಪ್ಕೊಂಡು ಸಾಯಂಕಾಲ ಮನೆಗೆ ಬಂದ್ವಿ. ಮನೆಗೆ ಬಂದು ನಾನು ಹೇಳಿದೆ ಬಟ್ಟೆ ಇಲ್ಲ ಅಂತ ಹೇಳಿದೆ. ಬಟ್ಟೆ ಇಲ್ಲ, ಅವರು ಬಟ್ಟೆ ತೊಗೊಂಬರ್ತೀನಿ, ಎಲ್ಲೂ ಹೋಗ್ಬಾರ್ದು. ಅವ್ರ ಟೈಲರ್ ನಾಗರಾಜ್ ಇರ್ತಿದ್ವಿ, ಅವ್ರನ್ನ ಕರೆದ್ರು, 10 ಜೊತೆ ಬಟ್ಟೆ ರೆಡಿ ಮಾಡ್ಕೊಂಬ. 10 ಸಾಯಂಕಾಲದೊಳಗಡೆ ನಾನು ಬರಬೇಕು ಅಂದರು. 10 ಜೊತೆ ಬಟ್ಟೆ ರೆಡಿ ಮಾಡ್ಕೊಂಡು ಮನೆಗೆ ತೊಗೊಂಡ್ಬಂದ್ಬಿಡು, ಮನೆಗೆ ತೊಗೊಂಡ್ಬಂದರು. ಅದು ಭಾಳ ಇವತ್ತಿಗೂ ಮರೆಯೋಕ್ಕಾಗಲ್ಲ ಅದನ್ನು. ನಾನು ತರಿಸಿದ್ರು. ಆಮೇಲೆ ಹೀಗೇ ಕಂಟಿನ್ಯೂ ಆಯ್ತು. ಮತ್ತೆ ಆವಾಗಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಶೇಷಾದ್ರಿ ಅವ್ರು ಏನು ಮಾತಾಡಲಿಲ್ಲ? ಇಲ್ಲ ಆಮೇಲೆ ಯಾರೂ ಏನು ಮಾತಾಡಲಿಲ್ಲ, ಒಬ್ಬರು ಏನು ಮಾತಾಡಲಿಲ್ಲ. ಅಷ್ಟು ಇದಾಗಿ ಇದು ಮಾಡ್ತೀನಿ. ನನ್ನ ಕಂಡ್ರೆ ಅಷ್ಟು ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಪ್ರೀತಿ ಮಾಡ್ತಾಯಿದ್ರು. ನಾನು ರಾಧಾಕೃಷ್ಣ ಅಂದರೆ ಅವ್ರಿಗೆ ಪ್ರಾಣ. ಅವರಿಗೆ ನಾವು ಅದೇ ಥರ ಇಟ್ಕೊಂಡಿದ್ದೀವಿ ಅವ್ರನ್ನ. ನಮ್ಗೆ ಅವ್ರು ಇಲ್ಲದೇ ಆಗ್ತಾನೇ ಇರಲಿಲ್ಲ, ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ವಿ ನಾವು. ಅವ್ರ ತಾಯಿನೂ ಅಷ್ಟೇ ಭಾಳ ಪ್ರೀತಿ. ಬಾಬಿಯವರು ಅಷ್ಟೇ ಭಾಳ ಜೊತೆ ನಿಮ್ಮದು ತುಂಬ ಚೆನ್ನಾಗಿದ್ದವರು. ತುಂಬ ಮನೆಯವರೆಲ್ಲರೂ ಅಷ್ಟೇ ಭಾಳ ಚೆನ್ನಾಗಿದ್ದವರು. ಏನು ಎಲ್ಲಿ ಹೋದ್ರೂ ಕರ್ಕೊಂಡು ಹೋಗೋರು, ಯಾವ ಹೋಟ್ಲಿಗೆ ಹೋಗಲಿ ಕರ್ಕೊಂಡು ಹೋಗೋರು. ಚೆನ್ನೈನಲ್ಲೂ ಅಷ್ಟೇ, ಚೆನ್ನೈಲಿ ತಾಜ್ ಹೋಟ್ಲಿಗೆ ಕರ್ಕೊಂಡು ಹೋಗೋರು ಊಟಕ್ಕೆ. ಅವಾಗ ಊಟಕ್ಕೆ ಕರ್ಕೊಂಡು ಹೋಗೋರು. ಒಂದು ಸರಿ ಅರ್ಜುನ್ ಸರ್ಜಾ ಅವ್ರು ಬಂದಿದ್ದಾರೆ ಅಲ್ಲಿ. ಅರ್ಜುನ್ ಸರ್ಜಾ ನಮ್ಮ ಹುಡುಗರು ಕಣ ಅಂತೇಳಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಹಾಗಾಗಿ ಪಕ್ಕದಲ್ಲೇ ಕೂತ್ಕೊಂಡು ಊಟಕ್ಕೆ ಯಾರೂ ಮಾಡಲ್ಲ ಆ ಥರದ್ದೆಲ್ಲ. ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ನಾವು ನಿಜವಾಗ್ಲೂ ಯಾವ ಪುಣ್ಯ ಮಾಡಿದೆವು ಗೊತ್ತಿಲ್ಲ. ಇವತ್ತು ಎಷ್ಟೋ ಜನ ಅವ್ರು ನೋಡಬೇಕು ಅಂದ್ರೆ ಆಗ್ತಾಯಿಲ್ಲ. ನಮಗೆ ಅವ್ರ ಜೊತೆಗೆ ಇದ್ದು ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಇಷ್ಟೊಂದು ನಮ್ಮ ಒಂದು ಹೋಟ್ಲಿಗೆ ಹೋದ್ರೂ ಅಷ್ಟೇ ಅವ್ರ ಪಕ್ಕದ ರೂಮ್ನಲ್ಲಿ ನಮ್ಮ ಪಕ್ಕದ ರೂಮ್ ಮಾಡ್ಕೊಳ್ಳೋದು. ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಂಥವ್ರು. ಚೆನ್ನೈಯಿಂದ ಬೆಂಗಳೂರು ವಾಪಸ್ ಬರ್ತಿರಲ್ಲ, ಯಾವಾಗ ಅದು? ಚೆನ್ನೈಯಿಂದ ಬೆಂಗಳೂರು ವಾಪಸ್ ಬರೋದು 88 ಏನಾದ್ರು ಬೆಂಗಳೂರು ಬಂದಿದ್ದು. ಸರಿ ಬೆಂಗಳೂರು ಬರಬೇಕು ಅಂತ ಹೇಳ್ಬಿಟ್ಟು ಬರಲ್ಲ ಅಂದರು. ಆಮೇಲೆ ರಾಮಕೃಷ್ಣ ಗೌಡರು ಮಾತಾಡ್ತಾರೆ. ರಾಮಕೃಷ್ಣ ಗೌಡರು ಮಾತಾಡ್ಬಿಟ್ಟು ನಿಮಗೆಲ್ಲ ಇಲ್ಲಿ ಸೆಕ್ಯೂರಿಟಿ ಕೊಡ್ತೀನಿ, ನಿಮ್ಗೆ ಏನು ಬಂದು ಬರಲೇಬೇಕು ನೀವು, ಇಲ್ಲಿ ಏನು ವ್ಯವಸ್ಥೆ ಬೇಕು ಶೂಟಿಂಗ್ಗೆ ಎಲ್ಲ ನಾನು ಮಾಡಿಕೊಡ್ತೀನಿ, ನೀವು ಕರ್ನಾಟಕಕ್ಕೆ ಬರಲೇಬೇಕು, ನೀವು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಗೌಡರು ಫುಲ್ ಒತ್ತಾಯ ಮಾಡ್ತಾರೆ. ಆ ರಾಮಕೃಷ್ಣ ಗೌಡರು ಒತ್ತಾಯಕ್ಕೋಸ್ಕರ ಮತ್ತೆ ಇಲ್ಲಿ ಬಂದ್ವಿ, ಮತ್ತೆ ಇದೇ ಮನೆಗೆ ಬಂದ್ವಿ, ಮತ್ತೆ ವಾಪಸ್ಸು ಬಂದು ಇಲ್ಲಿ ಇದು ಮಾಡ್ತೀವಿ.